ಯಾರಿಗೆ ಆಗಲಿ. ಬಟ್ ನನಗೆ ಯಾಕೆ ನನ್ ವೈಯಕ್ತಿಕವಾಗಿ ರಿಗ್ರೆಟ್ ಇಲ್ಲ, ಯಾಕಂದರೆ ನನ್ನ ಒಬ್ಬಳೇ ಇದ್ದಿದ್ರೆ ನಾನು ಮಾಡ್ಬಿಡ್ತೀನಿ ಇಂಥ ಅದೃಷ್ಟ ಅಂತ ಹೇಳಿ ನಾನು ಒಪ್ಕೊಬಿಡ್ತಿದ್ದೆ. ಬಟ್ ನಾನು ತುಂಬ ಇಂಟರ್ವ್ಯೂಸಲ್ಲಿ ಹೇಳಿರೋ ಹಾಗೆ ನಮ್ಮ ಮನೆಯಲ್ಲಿ ನ್ಯೂಸ್ ಬಿಟ್ಟರೆ, ಈವನ್ ಅಮ್ಮ ಮನೆಯಲ್ಲಿರ್ಬೋದು, ಮದುವೆ ಆದಲ್ಲೂ ಇರ್ಬೋದು, ನ್ಯೂಸ್ ಬಿಟ್ಟರೆ ನೀನು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಎಂಟರ್ಟೈನ್ಮೆಂಟ್ ಆ್ಯಂಕರಿಂಗು ಕೂಡ ನನಗೆ ಕಳಿಸ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಆ ಬೇಸರ ಮುಂದೊಂದು ದಿನ ಆಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ನನಗೆ ನನ್ನ ಡಿಸಿಷನ್ ಇದ್ದರೆ ಖಂಡಿತ ಒಪ್ಕೋತಿದ್ದೆ. ಅದು ರಿಷಬ್ ಶೆಟ್ಟಿ ಸರ್ ಜೊತೆಗೆ ಕಿರಿಕ್ ಪಾರ್ಟಿಯಿಂದ ನಾವು ಅವ್ರನ್ನ ನೋಡ್ಕೊಂಡು ಬಂದಿರೋದು. ಎಂತೆಂಥ ಸದಭಿರುಚಿ ಚಿತ್ರಗಳನ್ನ ಕೊಡ್ತಾ ಬಂದಿದ್ದಾರೆ. ಅದು ಒಬ್ಬ ನಿರ್ದೇಶಕ, ಒಬ್ಬ ವರ್ಸಟೈಲ್ ನಿರ್ದೇಶಕ ಅವರು. ಸೊ ಯಾರು ನೋ ಅಂತಾರೆ ಹೇಳಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಎಲ್ಲರೂ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ಹಾಗಾಗಿ ಅನ್ಸುತ್ತೆ ಅವಾಗ್ಲಿಂದನೇ ನನಗೆ ಈ ಒಂದು ಲೀನಿಯನ್ಸ್ ಮನೇಲಿ ಸಿಕ್ಕಿದ್ದಿದ್ರೆ ಅಂತ ದೊಡ್ಡವ್ರ ಜೊತೆ ನನಗೆ ಆ್ಯಕ್ಟಿಂಗ್ ಮಾಡೋ ಅವಕಾಶ ಇರ್ತೈತೆ. ಅದೊಂದು ನಮ್ಮೊಂದು ಪ್ರೊಫೈಲಲ್ಲಿ ಆ್ಯಡ್, ಎಂಥ ದೊಡ್ಡ ಆ್ಯಡ್ ಅದು, ಬಿಗ್ ಆ್ಯಡ್ ಅದು. ರಿಷಬ್ ಅವ್ರ ಜೊತೆಗೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಒಂದು ಹೆಗ್ಗಳಿಕೆ ಅಲ್ವಾ. ಅವಾಗ ರಿಷಬ್ ಶೆಟ್ಟಿ ಸರ್ ಒಬ್ಬ ಬುದ್ಧಿವಂತ ನಿರ್ದೇಶಕ, ತುಂಬಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇರ್ಬೋದು, ಅವ್ರ ಚಿತ್ರಗಳನ್ನ ನೀವು ನೋಡ್ತಾ ಬರ್ಬೋದು. ಅವ್ರನ್ನ ಶಂಕರ್ನಾಗ್ ಸರ್ಗೆಲ್ಲ ಕಂಪೇರ್ ಮಾಡ್ತಾರೆ ಅವ್ರ ವರ್ಕಿಂಗ್ ಸ್ಟೈಲ್ನ. ಈಗಂತೂ ಬಿಡಿ ಪ್ರಪಂಚದಾದ್ಯಂತ ಅವ್ರ ಸಿನಿಮಾನ ಒಪ್ಕೊಂಡಿದ್ದಾರೆ. ಅದೊಂದು ಎಷ್ಟು ಹೆಗ್ಗಳಿಕೆ ಆಗ್ತಾ ಇತ್ತು ನನಗೆ. ಅದನ್ನ ಮಿಸ್ ಮಾಡ್ಕೊಂಡೆ ಅಂತ ಖಂಡಿತ ಇದೆ. ಬಟ್ ಏನ್ ಮಾಡೋದು, ದೇವರದೊಂದು ಇರುತ್ತಲ್ವಾ, ಇವಾಗ್ಲೇ ಬರ್ಬೇಕು ಅನ್ನೋದು. ಸೊ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.